ಹಾಯ್ ಫ್ರೆಂಡ್ಸ್, ಏನಂದರೆ ಇವತ್ತು ಬ್ಯಾಂಗ್ಳೂರಲ್ಲಿ 38 ಡಿಗ್ರಿ ಟೆಂಪ್ರೇಚರ್ ಇದೆ. ಸಿಕ್ಕಾಪಟ್ಟೆ ಸೆಕೆ. ಇವತ್ತು ವಿಡಿಯೋ ಮಾಡಿದ್ದು ಉದ್ದೇಶ ಏನಪ್ಪ ಅಂತಂದ್ರೆ, ಇವಾಗ ನೀವೇ ನೋಡ್ತಾ ಇದ್ದೀರಾ ಇಂಡಿಯಾ ಪಾಕಿಸ್ತಾನದ್ದು ಏನು ಒಂದು ಪ್ರಾಬ್ಲಮ್ಸ್ ನಡೀತಾ ಇದೆ. ಇವಾಗ ನೀವು ತರಿಸ್ಕೊತಾ ಇದ್ದೀರಲ್ಲ ಚೈನಾದು ಐಟಮ್ಗಳು, ಈ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಬಿಸ್ನೆಸ್ ಮನ್ಗಳು ಏನಂತಂದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ತೊಗೊಂಬರೋಣ, ದುಡ್ಡು ಮಾಡ್ಕೊಳ್ಳೋಣ ಒಂದು ಕಾರಣದಿಂದ ಚೈನಾಯಿಂದ ಪರ್ಚೇಸ್ ಮಾಡಿ ತೊಗೊಂಬರ್ತಾಯಿದ್ದೀರಾ. ಚೈನಾಗೆ ಇಷ್ಟೆಲ್ಲ ಲಾಭ ಮಾಡಿಕೊಡ್ತಾಯಿದ್ದೀರಾ. ಆದರೆ ಅದೇ ಲಾಭ ತೊಗೊಂತಾರೆ ಚೈನಾ ಏನು ಕೆಲಸ ಮಾಡ್ತಾಯಿದೆ, ಪಾಕಿಸ್ತಾನ್ಗೆ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ಸಪೋರ್ಟ್ ಮಾಡ್ತಾಯಿದೆ. ಇವಾಗ ನೋಡಿ, ನಮ್ಮ ಹಿಂದೂಗಳು ಇಷ್ಟು ಜನ ಅಲ್ಲಿ 26 ಜನ 27 ಜನ ಸತ್ತೋದ್ರು. ಸೊ ಇವಾಗ ಅವ್ರ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಯಿತು. ಎಷ್ಟು ಸತಿ ಏನು ಸುಮ್ಮನೆ ಒಂದು ದಿವಸ ಹೋಗಿ ಸ್ಟ್ರೈಕ್ ಮಾಡ್ತೀರಾ, ಚೈನಾ ಐಟಮ್ ತೊಗೊಳ್ಳಲ್ಲ ಅಂತ. ಮಾರನೇ ದಿವಸ ಆದರೆ ಅದೇ ಕೆಲಸ ಮಾಡ್ತೀರಾ, ಚೈನಾದೇ ತೊಗೊಂಬರ್ತೀರಾ. ಈ ಬಿಸ್ನೆಸ್ ಮಾಡೋರಿಗೆಲ್ಲ ಏನು, ಅವ್ರಿಗೆ ದುಡ್ಡು ಬಂದರೆ ಸಾಕು, ಅವ್ರಿಗೆ ದೇಶ ಬೇಕಾಗಿಲ್ಲ. ಅವ್ರಿಗೆ ನಮ್ಮ ಒಂದು ದೇಶದ್ದು ಹಿಂದೂಗಳದ್ದು ಜೀವ ಬೇಕಾಗಿಲ್ಲ. ಏನು ದುಡ್ಡು ಮಾಡಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅವ್ರಿಗೆ ಲಾಭ ಬರಬೇಕು, ಇಷ್ಟನ್ನೇ ನೋಡ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ. ಇವಾಗ ನೋಡಿ, ಇವತ್ತು ಚೈನಾ ನಮ್ಮ ಹತ್ರ ಐಟಮು ಸೇಲ್ ಮಾಡುತ್ತೆ, ಲಾಭ ಮಾಡ್ಕೊಳ್ಳುತ್ತೆ. ಆ ದುಡ್ಡಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇನ್ನೂ ಎಷ್ಟು ದಿವಸ ಅಂತಂದ್ಬಿಟ್ಟು ಇದೇ ಥರ ನಮ್ಮ ಭಾರತದ ಮೇಲೆ ಈ ಪಾಕಿಸ್ತಾನ ಬಂದ್ಬಿಟ್ಟು ದಾಳಿ ಮಾಡ್ತಾ ಇರುತ್ತೆ. ಇನ್ನು ಎಷ್ಟು ಜನ ನಮ್ಮ ಹಿಂದೂಗಳಾಗಲಿ ಅಥವಾ ನಮ್ಮ ದೇಶದಲ್ಲಿರೋವಂಥ ಯಾವುದೇ ಒಂದು ವ್ಯಕ್ತಿ ಆಗಲಿ ಎಷ್ಟು ಅಂತಂದ್ಬಿಟ್ಟು ಪ್ರಾಣ ಕಳ್ಕೋಬೇಕು. ಈಗಲೇ ಸ್ವಲ್ಪ ಎಚ್ಚೆತ್ಕೊಂಡು ಈ ಚೈನಾದಿಂದ ಐಟಮ್ ತೋರಿಸೋದನ್ನು ನಿಲ್ಲಿಸೋಣ. ದಯವಿಟ್ಟು ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊಂಡೇನೆಂದರೆ, ಈ ಬಿಸ್ನೆಸ್ ಮಾಡೋ ಇದ್ದಾರಲ್ಲ ಅವರು ದಯವಿಟ್ಟು ಚೈನಾಯಿಂದ ಮೆಟೀರಿಯಲ್ ತರಿಸೋದನ್ನು ನಿಲ್ಲಿಸ್ಬಿಟ್ಟು ಈ ಚೈನಾ ಐಟಮ್ನ ದಯವಿಟ್ಟು ನಿಲ್ಲಿಸಿ ನೀವು, ಆಯಿತಾ? ಇಲ್ಲ ಅಂತಂದರೆ ನಿಮ್ಮಂಥ ದೇಶದ್ರೋಹಿಗಳು ಬೇರೆ ಇನ್ನೊಬ್ಬ ಇಲ್ಲ. ದುಡ್ಡುಗೋಸ್ಕರ ನೀವು ನಮ್ಮ ಜನಗಳ್ದು ಪ್ರಾಣ ತೆಗೆದು ದುಡಿಯೋಂಥ ದುಡ್ಡು ನಿಮ್ಗೆ ಅದು ಬೇಕಾ? ನಿಮ್ಮ ಜನ್ಮಕ್ಕಷ್ಟು ಆ ದುಡ್ಡಿಂದ ನೀವು ಜೀವನ ನಡೆಸ್ಬೇಕಾ? ನೀವು ದಯವಿಟ್ಟು ಅದನ್ನು ನಿಲ್ಲಿಸಿ. ಚೈನಾಯಿಂದ ದಯವಿಟ್ಟು ಐಟಮ್ನ ತರಿಸೋದು ನಿಲ್ಲಿಸಿ. ಚೈನಾ ವ್ಯಾಪಾರನ ಕಟ್ ಮಾಡಿ ಬಿಸಾಕಿ, ಅದೇ ಐಟಮ್ನ ನಮ್ಮ ಇಂಡಿಯಾದಲ್ಲೇ ತೊಗೊಂಡು ಲಾಭ ಕಡಿಮೆ ಬಂದರೂ ಪರವಾಗಿಲ್ಲ, ನಮ್ಮ ಇಂಡಿಯಾ ಐಟಮ್ನೇ ದಯವಿಟ್ಟು ಸೇಲ್ ಮಾಡಿ, ಆಯಿತಾ? ಚೈನಾದು ಮುಟ್ಟಕ್ಕೆ ಹೋಗ್ಬೇಡಿ. ನೋಡಿ ಚೈನಾ ಎಂಥ ಕೆಲಸ ಮಾಡ್ತಾಯಿದೆ ಅಂತಂದ್ಬಿಟ್ಟು ನೀವೇ ನೋಡ್ಕೊಳ್ಳಿ. ಅದ್ರ ಮೇಲೂ ನಿಮಗೆ ಇಲ್ಲ ಚೈನಾ ಐಟಮೇ ತರಿಸ್ತೀನಿ, ನಮಗೆ ದುಡ್ಡೇ ಸಾಕು, ನಮ್ಮ ಫ್ಯಾಮಿಲಿ ನಮ್ಮ ಹೆಂಡ್ತಿ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಅನ್ನೋಂಗಿದ್ರೆ ಸಾಯಿರಿ ಹೋಗಿ.